ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದ್ದು ರೈತರು ಬಿತ್ತನೆ ಬೀಜ ಖರೀದಿ ಮಾಡಲು ದುಬಾರಿಯಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರ ರೈತರು ಖರೀದಿಸುವ ಬಿತ್ತನೆ ಬೀಜದ ಬೆಲೆಯನ್ನು 60ರಷ್ಟು ಹೆಚ್ಚಳ ಮಾಡಿದೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಕಾರ್ಯಕರ್ತರು ತುಮಕೂರು ನಗರದ ಜಂಟಿ ಕೃಷಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಕಚೇರಿ ಎದುರು ಸೇರಿಕೊಂಡ ಬಿಜೆಪಿ ಕಾರ್ಯಕರ್ತರು ಮುಖಂಡರು ರಾಜ್ಯ ಸರ್ಕಾರ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಬಳಿಕ ಸರ್ಕಾರಕ್ಕೆ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಎನ್ ರಮೇಶ್ ಅವರ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರವಿಶಂಕರ್ ಮಾತನಾಡಿ ಸರ್ಕಾರ ರೈತರಿಗೆ ಅನುಕೂಲ ಮಾಡುವಂತೆ ಎಚ್ಚರಿಕೆ ನೀಡಿದರು. ಈ ವೇಳೆ ಕುಣಿಗಲ್ ತಾಲೂಕು ಅಧ್ಯಕ್ಷ ಬಲರಾಮ್, ಪ್ರಧಾನ ಕಾರ್ಯದರ್ಶಿ ದೇವರಾಜ್, ರಾಜಣ್ಣ, ಚೇತನ, ದರ್ಶನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಎಲ್ಲ ಕ್ಷೇತ್ರಗಳಲ್ಲೂ ವಿಫಲ ಆಗಿರ್ತಕ್ಕಂಥ ಈ ಸರ್ಕಾರದ ನಡವಳಿಕೆ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಇಡೀ ರಾಜ್ಯದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ನೀವು ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಯಾವುದೇ ಕಣ್ಣಿಗೆ ಕಾಣುವಂಥ ಕೆಲಸಗಳಾಗ್ತಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಆಗಲೇ ಮಾತಾಡ್ತಿದ್ದಾರೆ. ಸುಮಾರು 700 ಕೋಟಿವಷ್ಟು ಹಾಲಿನ ಪ್ರೋತ್ಸಾಹ ಧನ ಬಂದೇ ಇಲ್ಲ. ಎಷ್ಟು ಹೋರಾಟ ಮಾಡಿದ್ರು, ಹಾಲು ಉತ್ಪಾದಕರು ಹೋರಾಟ ಮಾಡಿದ್ರು ಇಲ್ಲ, ಬಿಜೆಪಿ ಹೋರಾಟ ಮಾಡಿದ್ರು ಇಲ್ಲ, ಯಾರು ಹೋರಾಟ ಮಾಡಿದ್ರು ಅದ್ರ ಬಗ್ಗೆ ಗಮನ ಕೊಡದಂತ ಈ ಸರ್ಕಾರ ಚುನಾವಣೆಗೋಸ್ಕರ ಎಸ್ ಟಿ ನಿಗಮದ ಹಣವನ್ನು ಬೇರೆ ನಕಲಿ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಅದ್ರ ಮುಖಾಂತರ ಚುನಾವಣೆಗಳನ್ನು ಮಾಡೋಕ್ಕೆ ಹೊರಟಂತೆ ಈ ಸರ್ಕಾರ ಗ್ಯಾರಂಟಿ ಮುಖಾಂತರ ಹಣವನ್ನು ಬಡವರಿಗೆ ಅವರ ಬಡತನವನ್ನೇ ದುರುಪಯೋಗಪಡಿಸಿಕೊಂಡು ಅವ್ರಿಗೆ ಹಣ ಕೊಡೋದ್ರ ಮುಖಾಂತರ ಮತವನ್ನು ಗಳಿಸಲಿ ಪ್ರಯತ್ನವನ್ನು ಮಾಡ್ತಿರೋಂಥ ಈ ಸರ್ಕಾರ ಯಾವುದೇ ಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನು ನಿಲ್ಲಿಸ್ಬಿಟ್ಟಿದೆ. ಕೊಬ್ಬರಿ ಬೆಂಬಲ ಬೆಲೆ ನಮಗೆ ಅವ್ರ ಪ್ರಕಾರ ಒಂದು 74 ಗಂಟೆ 72 ಗಂಟೆಯಲ್ಲಿ ದುಡ್ಡು ರೈತರ ಅಕೌಂಟ್ಗೆ ಹೋಗಬೇಕು. ಕೇಂದ್ರ ಸರ್ಕಾರದ ಬರುತ್ತೆ, ಇವರು ಬರಲ್ಲ. ಸೊ ಅನೇಕ ವಿಚಾರಗಳು. ಇವತ್ತು ಮಳೆ ಆಗ್ತಾ ಇದೆ, ಬಿತ್ತನೆ ಬೀಜಗಳು ತರಕ್ಕೆ ಹೋಗಬೇಕು. ಅಲ್ಲಿ ಹೋದ್ರೆ 40ರಿಂದ 70% ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಆಗಿದೆ. ಸೊ ಇಂತಹ ಸರ್ಕಾರ ಯಾಕಿರಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಾಗರಿಕರು, ರೈತರು ಎಲ್ಲರೂ ಮಾತಾಡ್ತಾ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೇ ಒಂದು ರಸ್ತೆಗೆ ಇವರು ಜಲ್ಲಿ ಹಾಕಿ ಟಾರ್ ಹಾಕಿ ಪ್ಯಾಚ್ ಮಾಡಿದಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಸಂಬಳಗಳು ಶಾಸಕರಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ, ಸರ್ಕಾರಿ ಅಧಿಕಾರಿಗಳಿಗೆ, ಕೆಲವು ಸರ್ಕಾರಿ ಕೆಲಸ ಮಾಡೋಂಥವ್ರಿಗೂ ಸಂಬಳಗಳನ್ನು ಕೊಡದಂತೆ ಈ ಸರ್ಕಾರವನ್ನು ನಡೆಸ್ತಿದ್ದಾರೆ. ಅವರದೇ ಪಕ್ಷದ ಶಾಸಕರು ನಿನ್ನೆ ಬಾಲಕೃಷ್ಣವರು ಹೇಳಿಕೆ ಕೊಡ್ತಾರೆ, ಈ ಗ್ಯಾರಂಟಿಗಳು ಕೊಡೋದ್ರಿಂದ ಆಗಲ್ಲ, ಗ್ಯಾರಂಟಿಗಳು ನಿಲ್ಲಿಸಬೇಕು, ಈ ಬರೀ ಗ್ಯಾರಂಟಿಗೆ ದುಡ್ಡು ಹೋಗಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಅವ್ರ ಶಾಸಕರೇ ಹೇಳುವಂಥ ಸ್ಥಿತಿಯನ್ನು ನಿರ್ಮಾಣವನ್ನು ಈ ಒಂದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಮಾಡಿದೆ. ನಾವು ಹೋರಾಟ ಮಾಡಬೇಕು ಅಂದರೆ ಎಲ್ಲ ಪ್ರತಿದಿನವೂ ಹೋರಾಟ ಮಾಡಬೇಕು, ಅಷ್ಟು ವಿಚಾರಗಳು ಇದರಲ್ಲಿದ್ದಾವೆ. ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಇವರ ರೈತ ವಿರೋಧಿ ಕಾರ್ಯಕ್ರಮಕ್ಕೆ ಆಡಳಿತದ ವಿರುದ್ಧ ಅನೇಕ ಹೋರಾಟಗಳನ್ನು ಅವತ್ತಿಂದ ಮಾಡ್ಕೊಂಡು ಬಂದಿದೆ. ಇನ್ನು ಮುಂದೆ ಬ್ಯಾಟರಂಗೇಗೌಡರು ಹೇಳಿದಾಗೆ ನಾವು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಆಯಾ ಕಚೇರಿಗಳು, ರೈತ ಸಂಪರ್ಕ ಕೇಂದ್ರಗಳು, ಆ ಕಚೇರಿಗಳ ಮುಂದೆ ರೈತರು ಹೋರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಈ ಸರ್ಕಾರನೇ ಮಾಡಿದೆ. ಬಂಧುಗಳೇ, ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ರೈತರಾಗಲಿ ಯಾರೇ ಸಾರ್ವಜನಿಕರ ಪರವಾಗಿ ನಿಲ್ಲುವಂಥ ಒಂದು ಕೆಲಸವನ್ನು ನಾವು ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ಕೂಡ ನಮ್ಮ ಕಾರ್ಯಕರ್ತರು ಯಾವುದೇ ಈ ಥರ ಹೋರಾಟಗಳಿಗೆ ಮುಂಚೂಣಿಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕೂಡಲೇ ಇನ್ನಾದರೂ ಚುನಾವಣೆ ಮುಗಿದಿದೆ, ಇನ್ನಾದರೂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಲಿ. ರೈತರು ಅಟ್ಲೀಸ್ಟ್ ಬದುಕೋದಕ್ಕೆ ಇವ್ರ ಥರ ಐಷಾರಾಮಿ ಜೀವನ ರೈತರು ಮಾಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟ್ ನೆಮ್ಮದಿಯಿಂದ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಅವರು ಹಿಂದೆ ಸರ್ಕಾರ ಕೊಟ್ಟಂಥ ಯೋಜನೆಗಳನ್ನ ಅಟ್ಲೀಸ್ಟ್ ಮುಂದುವರಿಸ್ಲಿ, ಜಾಸ್ತಿ ಮಾಡೋದು ಬೇಡ, ಮುಂದುವರಿಸಲಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇವತ್ತೇನು ನಾವು ರೈತ ಮೋರ್ಚಾ ಭಾರತೀಯ ಜನತಾ ಪಾರ್ಟಿ ಕೊಟ್ಟಂಥ ಹೋರಾಟ ಇನ್ನು ಮುಂದೆ ಕೂಡ ಇದೇ ರೀತಿ ಆದರೆ ಯಶಸ್ವಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನು ರೂಪಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಮುಖಾಂತರ ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ. ಈ ಬೇಡಿಕೆಗೆ ಸ್ಪಂದಿಸ್ತಾ ಇದ್ರೆ ತುಮಕೂರು ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಶಾಸಕರುಗಳು ಮುಂದೆ ಇದಕ್ಕೆ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ರಸ್ತೆಯಲ್ಲಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನಾನು ಇದನ್ನು ಓದ್ತಾ ಇದ್ದೇನೆ. ರಾಜ್ಯದಲ್ಲಿ ಬಿತ್ತನೆ ಬೀಜದ ದರ 60% ಏರಿಕೆಯಾಗಿರುವುದರಿಂದ ಜಿಲ್ಲಾ ಮೋರ್ಚಾದಿಂದ ರೈತ ಮೋರ್ಚಾದಿಂದ ಪ್ರತಿಭಟನೆ. ಮಾನ್ಯರೇ,
ರಾಜ್ಯಾದ್ಯಂತ ಉತ್ತಮ ಮಳೆಯ ಮುನ್ಸೂಚನೆ ದೊರೆತು ರೈತರು ಕೃಷಿ ಹಂಗಾಮಿಗೆ ಎಣೆಯಾಗುತ್ತಿದ್ದರೆ ರಾಜ್ಯ ಸರ್ಕಾರ ಮುಂಗಾರು ಬಿತ್ತನೆ ಬೀಜ ದರವನ್ನು ಶೇಕಡ 60ರಿಂದ 70% ಏರಿಕೆ ಮಾಡಿ ಬರೆ ಎಳೆದಿದೆ. ಮಳೆ ಕೊರತೆ, ಅಸಮರ್ಪಕ ಬೆಳೆ ಪರಿಹಾರದ ಹಣ, ಸಾಲದ ಮೊತ್ತಕ್ಕೆ ಜಮಾ ಸೇರಿ ನಾನಾ ಕಾರಣದಿಂದ ಬಸವಳಿದಿರುವ ರೈತರಿಗೆ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಸರ್ಕಾರ ಕೆಲ ಬಿತ್ತನೆ ಬೀಜಗಳ ದರಗಳನ್ನು ಏಕಾಏಕಿ ಹೆಚ್ಚಿಸಿದ್ದು ಗಾಯಕ್ಕೆ ಉಪ್ಪು ಸವರಿದ ಅನುಭವ ನೀಡಿದಂತಾಗಿದೆ. ಅಲ್ಲದೆ ಸರ್ಕಾರದ ನಿರೀಕ್ಷಿತ ಕ್ರಮದಿಂದ ಮುಂಗಾರು ಬಿತ್ತನೆಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಬೀಜ ಖರೀದಿಗೆ ರೈತ ಸಂಪರ್ಕ ಕೇಂದ್ರಕ್ಕೆ ದೌಡಾಯಿಸುತ್ತಿರುವ ರೈತರು ಬದಲಾದ ದರ ಕೇಳಿ ಕಂಗಾಲಾಗಿದ್ದಾರೆ. ಕೆಲವರು ಗೊಂದಲಕ್ಕೀಡಾಗಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ರಾಜ್ಯದ ಬಹುತೇಕ ತಾಲೂಕುಗಳಲ್ಲಿ ಸರ್ಕಾರವೇ ಬರ ಪೀಡಿತವನ್ನು ಘೋಷಿಸಿದೆ. ಹೀಗಿದ್ದರೂ ವಾಸ್ತವ ಅರಿಯದೆ ಬಿತ್ತನೆ ಬೀಜದ ದರ ಏರಿಕೆ ಮಾಡಿದ್ದರಿಂದ ಬೀಜ ಖರೀದಿಗೂ ರೈತರ ಸಾಲ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಗಾರಿನಲ್ಲಿ ಬಿತ್ತನೆಗೆ ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ಬಿತ್ತನೆ ಬೀಜದ ದರ ನಿಗದಿಪಡಿಸಬೇಕು. ವಿವಿಧ ರೀತಿಯಿಂದ ಸಂಕಷ್ಟ ಅನುಭವಿಸಿದ್ದು ರೈತರಿಗೆ ಬಿತ್ತನೆ ಬೀಜದ ಬೆಲೆಯನ್ನು ಕಡಿಮೆ ಮಾಡಿ ಅನುಕೂಲ ಮಾಡಿಕೊಡಬೇಕಿದ್ದು ರಾಜ್ಯ ಸರ್ಕಾರ ಈ ನಿರ್ಧಾರದಿಂದ ರೈತರಿಗೆ ನಷ್ಟವಾಗಲಿದೆ. 16 ಎಕರೆ ಬಿತ್ತನೆ ಭೂಮಿ ಮಾಡಬೇಕಾಗಿರುವ ರೈತರಿಗೆ ಸಾವಿರಾರು ಹೊರೆ ಬೀಳುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ರಾಜ್ಯ ಸರ್ಕಾರದ ರೈತ ವಿರೋಧ ನೀತಿಯನ್ನು ಖಂಡಿಸುತ್ತೇವೆ. ತಕ್ಷಣ ಬಿತ್ತನೆ ಬೀಜದ ದರವನ್ನು ಇಳಿಸಬೇಕು, ಇಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುತ್ತೇವೆ ಎಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಸರ್ ಈ ಕಡೆ